ಗಣಿ ನಾಡಲ್ಲಿ ಜಮೀರ್ ಅಹಮದ್ ಖಾನ್ ಅಬ್ಬರದ ಪ್ರಚಾರ. ಬಳ್ಳಾರಿ ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಕೊಟ್ಟ ವಸತಿ ಸಚಿವ ಜಮೀರ್. ನುಡಿದಂತೆ ನಡೆದುಕೊಂಡಿರುವ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಪರ ಜಮೀರ್ ಅಹಮದ್ ಖಾನ್ ರೋಡ್ ಶೋ. 2024ರ ಲೋಕಸಭಾ ಚುನಾವಣೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭರ್ಜರಿಯಾಗಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಇದೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ತುಕಾರಾಂ ಅವರ ಪರವಾಗಿ ಹೊಸಪೇಟೆ ಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಬಿರುಸಿನ ಪ್ರಚಾರ ನಡೆಸಿ ಮತದಾರರ ಮನಸ್ಸನ್ನ ಸೆಳೆದರು. ಹೊಸಪೇಟೆಯ ಅನಂತ ಶಯನಗುಡಿಯಿಂದ ವಿವಿಧ ಭಾಗದಲ್ಲಿ ತೆರೆದ ವಾಹನದಲ್ಲಿ ಸ್ಥಳೀಯ ಮುಖಂಡರೊಂದಿಗೆ ರೋಡ್ ಶೋ ನಡೆಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ. ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಬಡವರಿಗೆ ಆಸರಿಯಾಗಿವೆ. ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಜನಪರ ಯೋಜನೆಗಳನ್ನು ಜಾರಿಗೊಳಿಸಲು ಕಾಂಗ್ರೆಸ್ ಸಿದ್ಧವಿದೆ. ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಬೇಕು ಎಂದು ಕಾಂಗ್ರೆಸ್ ಅಭ್ಯರ್ಥಿ ಬಿ ತುಕಾರಾಂ ಅವರ ಪರವಾಗಿ ಮತಯಾಚನೆ ನಡೆಸಿದರು. ನಮ್ಮ ಮುಂದೆ ಇವತ್ತು ಲೋಕಸಭಾ ಅಭ್ಯರ್ಥಿ ತುಕಾರಾಂ ಅವರ ಪರ ನಾವು ಮತನ ಕೇಳಕ್ಕೆ ತಮ್ಮ ಮುಂದೆ ನಾವು ಬಂದಿದ್ದೀವಿ. ತಾವು ಕಾಂಗ್ರೆಸ್ ಪಕ್ಷದ ಇತಿಹಾಸನ ತೆಗೀರಿ. ಚುನಾವಣೆ ಯಾವ ಚುನಾವಣೆ ಬರ್ತದೆ ಅವಾಗಲೂ ಜನಗಳು ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇವಾಗ ಹಿಂಗ್ ಮಾಡಿದೀವಿ, ಮುಂದಿನ ದಿನ ನಮ್ಮ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಎಂದಾನ ಅವ್ರ ಸಾಧನೆಯನ್ನ ಹೇಳಿದಾರ? ಯಾವ್ದಾರ ಸಾಧನೆ ಇದೆಯಾ? ಅವರು ಸಾಧನೆ ಯಾವ್ದಾರ ಸಾಧನೆ ಒಂದ್ ಸಾಧನೆ ತೋರಿಸಿ ನೀವು ಇಂಥ ಕೆಲಸ ಮಾಡಿದಾರಂತ ಯಾವ ಸಾಧನೆ ಏನಿಲ್ಲ. 2023 ಚುನಾವಣೆಯಲ್ಲಿ ನಮ್ಮ ನಾಯಕರಾದಂತಹ ಮನೆ ಮುಖ್ಯಮಂತ್ರಿಗಳಾದಂತ ಮನೆ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಯಾವ್ದಪ್ಪ 5 ಗ್ಯಾರಂಟಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡ್ಬೇಕಂತ, 5 ಕೆಜಿ ಅಕ್ಕಿ ಇದ್ದಿದ್ದು 10 ಕೆಜಿ ಮಾಡಿದ್ರು. ಆಮೇಲೆ ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಬಸ್ಸಲ್ಲಿ ಎಲ್ಲಾ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಹೇಳಿದ್ರು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ ಮಕ್ಕಳಿಗೆ 3,000 1,500 3,000 ಕೊಡ್ತೀವಿ ಅಂತ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ ಗ್ಯಾರಂಟಿ ಘೋಷಣೆ ಮಾಡಿದಕ್ಕೆ ಜನ ನಂಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ತಂದು ಅಧಿಕಾರಕ್ಕೆ ನಾವು ಕಾಂಗ್ರೆಸ್ ಬರಕ್ಕೆ ಸಾಧ್ಯ ಆಯ್ತು. 136 ಸೀಟ್ ಗೆಲ್ಲಕ್ಕೆ ನಾವು ಸಾಧ್ಯ ಆಯ್ತು. ಬಿಜೆಪಿ ವಿರೋಧ ಪಕ್ಷದವ್ರು ಏನಂದ್ರು, ಇಲ್ಲ ಈ ಗ್ಯಾರಂಟಿ ಲಾಗು ಮಾಡಕ್ ಆಗಲ್ಲ, ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ, ಇದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ 54,000 ಕೋಟಿ ಆಗ್ತದೆ ಅಂತ ಹೇಳಿದ್ರು ತಾನೆ ಅವರು. ಆಮೇಲೆ ಹಂಗೆ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿಯನ್ನ ಲಾಗು ಮಾಡಿದೀವಿ. ನಿಮ್ಮ ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲಮ್ಮ. 5 ಕೆಜಿ ಅಕ್ಕಿ ಇದ್ದಿದ್ದು ಸಿದ್ದರಾಮಯ್ಯ ಇರೋ ಕಾಲದಲ್ಲಿ 7 ಕೆಜಿ ಅಕ್ಕಿ ಇದ್ದಿದ್ದು. ಬಿಜೆಪಿ ಸರ್ಕಾರ ಬಂದು ಏನ್ ಮಾಡಿದ್ರು, 5 ಕೆಜಿ ಅವ್ರ ಬಡವ್ರ ಬಗ್ಗೆ ಎಷ್ಟು ಕಾಲೇಜ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಸಿದ್ದರಾಮಯ್ಯ ಕಾಲದಲ್ಲಿ 2013ರಲ್ಲಿ 7 ಕೆಜಿ ಅಕ್ಕಿ ಇದ್ದಿದ್ದು. ಇವ್ರು ಬಂದು ಏನ್ ಮಾಡಿದ್ರು, 5 ಕೆಜಿ ಅಕ್ಕಿ ಮಾಡಿದ್ರು. 5 ಕೆಜಿ ನಮ್ಮ ಸರ್ಕಾರ ಬಂದ್ರೆ 10 ಕೆಜಿ ಅಕ್ಕಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು 10 ಕೆಜಿ ಅಕ್ಕಿ ಮಾಡಿದ್ವಿ. 5 ಕೆಜಿ ಆಲ್ರೆಡಿ ಬರ್ತಾ ಇದೆ. ಇನ್ನೊಂದು 5 ಕೆಜಿಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ, ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದು ಈ ತರ ನಮಗೆ ತಿಂಗಳಿಗೆ ಇಷ್ಟು ಮೆಟ್ರಿಕ್ ಟನ್ ಬೇಕಾಗ್ತದಂತ ಅವ್ರ ರಿಟರ್ನ್ಸ್ ಅಲ್ಲಣ್ಣ ಪತ್ರ ಬರೆದಿದ್ದಾರೆ. ನಮ್ದು 8 ಲಕ್ಷ ಮೆಟ್ರಿಕ್ ಟನ್ ಇದೆ, ನಾವು ಕೊಡಕ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮನೆ ಕೇಂದ್ರದಲ್ಲಿ ಮನೆ ಪ್ರಧಾನಮಂತ್ರಿ ಗೊತ್ತಾಗ್ಬಿಟ್ಟು ಯಾವ ಕಾರಣಕ್ಕೆ ಕಾಂಗ್ರೆಸ್ ಅವ್ರ ಅಕ್ಕಿ ಕೊಡಬೇಡಿ, ನೀವು ಕಾಂಗ್ರೆಸ್ ಅವ್ರ ಅಕ್ಕಿ ಬಡವ್ರಿಗೆ ಅಕ್ಕಿ ಕೊಟ್ರೆ ಕಾಂಗ್ರೆಸ್ ಹೆಸರು ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಕ್ಕಿ ಕೊಟ್ಟಿಲ್ಲ. ಎಷ್ಟಿಗೆ ನಾವು ಕೇಳಿದ ಅಕ್ಕಿ 34 ರೂಪಾಯಿ ಕೇಳಿದ್ರು. ಈಗ 34 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಹಾಕ್ತೇವೆ, ಮಾತು ತಕ್ಕಂಗೆ ಮಾತು ತಪ್ಪಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ 5 ಕೆಜಿ ದುಡ್ಡು ಬರ್ತಾ ಇದೆ ತಾನೆ. 175 ರೂಪಾಯಿ ಒಬ್ರಿಗಂದ್ರೆ 5 ಜನ ಇದ್ರೆ ಎಷ್ಟಾಯ್ತು? 5 ಜನ 1,750 ರೂಪಾಯಿ. ಅದೇ ಇವತ್ತು ಅಕ್ಕಿ 34 ರೂಪಾಯಿ ನಾವು ಕೇಳಿದ್ವಿ, ನಮ್ಗೆ ಕೊಟ್ಟಿಲ್ಲ. ಅವ್ರ ಅಕ್ಕಿ ಎಷ್ಟಿಗೆ ಮಾಡ್ತಾರೆ ಹೇಳಿ? ಬೀದಿಯಲ್ಲಿ 29 ರೂಪಾಯಿ ಮಾಡ್ತಾ ಇದ್ರೆ, 5 ರೂಪಾಯಿ ನಷ್ಟಕ್ಕೆ ಮಾಡ್ತಾ ಇದ್ರೆ, 5 ರೂಪಾಯಿ ಕಡಿಮೆಗೆ ಮಾಡ್ತಾ ಇದ್ರೆ. ಈಗ ನಾವು ದುಡ್ಡು 5 ಕೆಜಿ ದುಡ್ಡು ನಮ್ಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಇನ್ನೊಂದು ಗ್ಯಾರಂಟಿ ನಾವು ಯಾವತ್ತು ನಾವು ಮನೆಗಳು ಫ್ರೀ ಕೊಡ್ತೀವಿ ಅಂತ ಎಂದೂ ಹೇಳಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2014, 15, 16, 17, 18 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಬಡವರಿಗೆ ಎಲ್ಲಾ ತರ. ಈಗ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆಗೆ, ಹುಬ್ಳಿ, ಧಾರವಾಡ, ಬೆಳಗಾಂ, ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲೂ ನನ್ನ ಅನಿಸಿಕೆ ಕನಿಷ್ಠ 22,000 ಮನೆಗಳು ಇದೆ. ಬಳ್ಳಾರಿ ಜಿಲ್ಲೆದೂ 20,000 ಮನೆಗಳು ಇದೆ. ಆ ಟೈಮಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಸರ್ಕಾರ ಹೋಯ್ತು, ಸಮ್ಮಿಶ್ರ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿದಲ್ಲಿ 2 ವರ್ಷ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು, 2 ವರ್ಷ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು. ಯಾರು ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ
ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. 3 ಲಕ್ಷ ತಗೊಂಡ್ರೆ 4.5 ಲಕ್ಷ ಬೆನಿಫಿಷರಿ ಬಡವ್ರು ಕೊಡ್ಬೇಕಾಗ್ತದೆ. ಎಲ್ಲಿಂದ ಬಡವ್ರು ಕೊಡಕ್ ಸಾಧ್ಯ? ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿರೋದು 4,700 ಕೋಟಿ. ಎಷ್ಟು? 10 ವರ್ಷದಲ್ಲಿ ನಮ್ಮ ಬೆನಿಫಿಷರಿ ಪೇಮೆಂಟ್ ಎಷ್ಟು ಬಂದಿದೆ? ಬರೇ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಕೊಟ್ಟವ್ರೆ. ಅದ್ಮೇಲೆ ಕೊಡಕ್ಕೆ ಬಡವರಿಗೆ ಸಾಧ್ಯ ಆಗಿಲ್ಲ. ನಾವು ಚುನಾವಣೆ ಟೈಮಲ್ಲಿ ನಾವು ನಿಮ್ ಮಾತು ಕೊಟ್ಟಿರ್ಲಿಲ್ಲ, ನಾವು ಬಡವರಿಗೆ ಮನೆ ಕೊಡ್ತೀವಂತ. ನಮ್ ಸರ್ಕಾರ ಬಂದಾದ್ಮೇಲೆ ಮನೆಯ ಮುಖ್ಯಮಂತ್ರಿ ಆದ್ಮೇಲೆ ನಾನ್ ಮಂತ್ರಿ ಆದ್ಮೇಲೆ ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ನಿಮ್ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು 1,80,253 ಮನೆ. ಬಿಜೆಪಿ ಸರ್ಕಾರ ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ಅಂದ್ರೆ ಅದು ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ, 4.5 ಲಕ್ಷ ಬಡವ್ರು ಕೊಡ್ಬೇಕಾಗ್ತದೆ. ಪಾಪ ಬಡವ್ರು ಎಲ್ಲಿಂದ ಕೊಡ್ತಾರೆ ಸರ್? ಎಲ್ಲ 310 ಕೋಟಿ ಮನೆ ಕೊಟ್ಟಿದ್ದಾರೆ ಸರ್. 7,400 ಕೋಟಿದಲ್ಲಿ ಈ ಮನೆಗಳು ಬಡವರು ಬೀದಿದಲ್ಲಿದ್ದಾರೆ ಸರ್. ಈ ಮನೆಗಳು ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು 16 ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಇಲ್ಲ ಬಡವರು ಬಹಳ ಕಷ್ಟದಲ್ಲಿದ್ದಾರೆ, ಬಡವರು ಬೀದಿದಲ್ಲಿದ್ದಾರೆ, ಅವ್ರ ಮನೆ ನನ್ನ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿದ್ದು, ಅವ್ರ ಮನೆ ಫ್ರೀ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು 7,700 ನಾನು ಕೊಡ್ತೀನಿ. 1 ವರ್ಷದಲ್ಲಿ ನೀನು ಆ 1,80,000 ಮನೆಗಳು ಕೊಡ್ಬೇಕಂತ 500 ಕೋಟಿ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಫೆಬ್ರವರಿ 2ನೇ ತಾರೀಕಿಗೆ 36,790 ಮನೆ ಕೊಟ್ಟವಮ್ಮ. ಏನೀಗ 10 ವರ್ಷದಲ್ಲಿ ಕೊಟ್ಟಿಲ್ಲ?